ಹೆಸರಿಗೆ ತದ್ವಿರುದ್ಧವಾಗಿರುವಂಥ ಏರಿಯಾ ಇದು, ದೇವರ ಜೀವನಹಳ್ಳಿ ಅನ್ನುವಂಥದ್ದು. ಇದೇನು ಹೊಸದಾಗಲ್ಲ, ಗೂಂಡಾಗಿರಿ ಅನ್ನುವಂಥದ್ದು ನಾವು ನೋಡಿದೀವಲ್ಲ. ಪೊಲೀಸ್ ಸ್ಟೇಷನ್ನೇ ಸುಟ್ಟಾಕ್ದಂಥವ್ರು ಇದ್ದಾರೆ, ಅಲ್ಲಿ ಗೂಂಡಾಗಳಿದ್ದಾರೆ. ಅಂತ ಗೂಂಡಾಗಳು ಈಗ ಮತ್ತೊಂದು ರೀತಿಯಾದಂಥ ಪ್ರಕರಣ ಅಲ್ಲಿ ವರದಿಯಾಗಿದೆ. ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ BLO ಮೇಲೆ ಹಲ್ಲೆ. ಡಿಜೆ ಹಳ್ಳಿಯಲ್ಲಿ SIRಗೆ ತೆರಳಿದ್ದಂಥ BLO ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆಫೀಸರ್, BLO ಆಫೀಸರ್, ಬೂತ್ ಲೆವೆಲ್ ಆಫೀಸರ್ ಹೋದಂತ ಸಂದರ್ಭದಲ್ಲಿ SIR ಫಾರ್ಮ್ಗೋಸ್ಕರ ಗಲಾಟೆ ಮಾಡಿ ಹಲ್ಲೆ ಮಾಡಲಾಗಿದೆ. ಇಬ್ಬರು ಹಲ್ಲೆಕೋರರ ಹೆಡಮುರಿ ಕಟ್ಟಿರುವಂಥದ್ದು ಪೊಲೀಸರು. ಯಾರಬ್ ದಸ್ತಗೀರ್ ಮೇಲೆ FIR ಹಾಕಿ ಬಂಧನ ಮಾಡಲಾಗಿದೆ. BLO ಫಕೀರಪ್ಪ ದೂರಿನ ಅನ್ವಯ ಇಬ್ಬರನ್ನ ಬಂಧನ ಮಾಡಲಾಗಿದೆ. SIR ಫಾರ್ಮ್ ಕೊಡ್ಲಿಲ್ಲ ಅಂತ ಥಳಿಸಿದ್ದ ಕಿರಾತಕರು. ಅವರಿಲ್ಲ, ಅಲ್ಲಿ ವಾಸ ಮಾಡ್ತಾ ಇಲ್ಲ, ವಾಸ್ತವ್ಯ ಬೇರೆ ಕಡೆ ಇದೆ, ಜಯನಗರನೇ ಎಲ್ಲೋ ಇದೆಯಂತ. ಆದರೆ ಇಲ್ಲೇ ಕೊಡಿ, ಇಲ್ಲೇ ನಮ್ಮದು ಓಟು, ಅದು ಇದು ಅಂತೆಲ್ಲ ಜಗಳ ಮಾಡಿದ್ದಾರೆ. ಅವ್ರು ಕೊಟ್ಟಿಲ್ಲ, ಆದರೆ ಒಡೆದಿದ್ದಾರೆ, ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಡಿಜೆ ಹಳ್ಳಿ ನಿವಾಸಿಯಾಗಿದ್ದಂಥ ದಸ್ತಗೀರ್ ಕುಟುಂಬ ಇತ್ತೀಚೆಗೆ ಬೇರೆ ಕಡೆ ಶಿಫ್ಟ್ ಆಗಿದ್ರು. ದಸ್ತಗೀರ್ ಕುಟುಂಬ ಡಿಜೆ ಹಳ್ಳಿಯಲ್ಲಿ ಒಂದು ಸ್ಲಮ್ ಅಲರ್ಟ್ ಆಗಿತ್ತಂತೆ. ಇದೇ ವಿಚಾರವಾಗಿ ಫಾರ್ಮ್ ಕೇಳಿ ಗಲಾಟೆಯನ್ನ ಮಾಡಿದ್ದಾರೆ. ಏಕಾಏಕಿ BLO ಫಕೀರಪ್ಪ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಫಕೀರಪ್ಪ ಕಣ್ಣು, ಬಾಯಿ, ಬೆನ್ನಿಗೆ ಗಾಯಗಳಾಗಿದೆ. ಚೆನ್ನಾಗಿ ಥಳಿಸ್ಬಿಟ್ಟಿದ್ದಾರೆ. ದಸ್ತಗೀರ್ ಮತ್ತು ಯಾರಬ್ಬನವರು, ಅವರಿಬ್ಬರು ಗೂಂಡಾಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ. ಕರ್ತವ್ಯ ನಿರತ BLO ಮೇಲೆ ಹಲ್ಲೆ ಮಾಡಿದಂಥ ಗೂಂಡಾಗಳು ಇವರು. ಈಗ ಆಲ್ರೆಡಿ ಅವರನ್ನ ಬಂಧನ ಮಾಡಲಾಗಿದೆ. ಕಣ್ಣು, ಬೆನ್ನು, ಕಿವಿ ಇಲ್ಲೆಲ್ಲ ಏಟಾಗಿದೆ, ಬಾಯಿಗೆಲ್ಲ ಏಟಾಗಿದೆ. ಸರ್ರಿ ಅವ್ರು ಥಳಿಸ್ಬಿಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಮ್ಮ BLOಗಾಗಲಿ ನಮಗಾಗಲಿ ತುಂಬಾ ಬೈದ. ಆಮೇಲೆ ಫೋನ್ ಆಗ್ಲಿ ಯಾರಿಗೋ ಅವ್ರ ತಂದೆ ಯಾರಿಗೋ ಫೋನ್ ಹಚ್ಬಿಟ್ಟು ಅವನು ತುಂಬಾ ಅವಾಚ್ಯ ಶಬ್ದದಲ್ಲಿ ನೀವು ಇದ್ದೀರಾ, ಅದು ಇದು ಅಂತ ಹೇಳಿ ತುಂಬಾನೇ ಈಗ್ಲೇಬೇಕು ಫಾರ್ಮ್ ಹೆಂಗ್ ಕೊಡೋದಿಲ್ಲ, ಅದು ಇದು ಅಂತ ಸಿಕ್ಕಾಪಟ್ಟೆ ಅವಾಚ್ಯ ಶಬ್ದದಲ್ಲಿ ಬೈದ. ಅದಕ್ಕೆ ನಾವು ಹಂಗೆಲ್ಲ ಬೈಲಿಕ್ಕೆ ಹೋಗ್ಬೇಡಿ, ಇರೋ ಪ್ರೊಸೀಜರ್ ಹೇಳ್ತಾ ಇದೀವಿ, ನಾಳೆ ಬನ್ನಿ ಅಂತ ಹೇಳ್ತಾ ಇದೀವಿ. ಕೊಡೋದಿಲ್ಲ ಅಂತ ನಾವೇನು ಹೇಳಿಲ್ಲ. ನಾಳೆ ಬಂದ್ರೆ ವೆರಿಫೈ ಮಾಡಿಸಿ, ಅದೇನಾದ್ರು ಅವಕಾಶ ಇದ್ರೆ ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂದ್ರೆ ಅವ್ನು ಅಲ್ಲಿಂದ ಬರ್ಬೇಕು, ನೀವೇನು ಹಾಕಿ ಇಡ್ತೀರಾ, ಅದು ಇದು ಏನ್ ಬೇಕಾದ್ರೆ ಬೈದ. ಸೊ ಅಷ್ಟರಲ್ಲಿ ನಾನು ಹಂಗೆಲ್ಲ ಬೈಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ದಕ್ಕೆ ಅವನು ಅಲ್ಲಿರೋ ಹುಡುಗ ತುಂಬಾ ಗಲಾಟೆ ಶುರು ಮಾಡ್ಕೊಂಡು ನಮ್ಮ ಮೇಲೆ ಒದ್ರಾಡ್ಕೊಂಡು ಹೊರಗಡೆ ಹೋದವನೇ ಒಂದು 4 ಜನನ ಕರ್ಕೊಂಡು ಬಂದಿದ್ದೇನೆ. ಇಮಿಡಿಯೇಟ್ ಆಗಿ ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮೆಲ್ಲ ಹಲ್ಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ಬೈದು, ಆಮೇಲೆ ಪಂಚ್ ಮಾಡಿ ಹೊಡೆದ್ರು, ಎಲ್ಲ ಆಯ್ತು. ನನಗೆ ಇಲ್ಲೆಲ್ಲ ಉಂಟುಬಿಟ್ಟಿತ್ತು, ಏಟಾಗಿ ಕೊನೆಗೆ ತಲೆಗೂ ಏಟಾಗಿದೆ. ಇಲ್ಲೆಲ್ಲ ತೊಟ್ಟಿ ಎಲ್ಲ ಕಿತ್ತೋಗಿದೆ, 1-2 ಸ್ಟಿಚ್ ಆಗ್ತಿದೆ, ಕಾಣಿಸ್ತೇನೆ. ಸೊ ತುಂಬಾ ಹೇಟ್ ಆಯ್ತು. ಅಷ್ಟರಲ್ಲೇ ಅಲ್ಲಿ ಯಾವುದೋ ಕೇಸ್ ಎನ್ಕ್ವೈರಿಯಲ್ಲಿ ಇದ್ದ ಕ್ರೈಮ್ ಪೊಲೀಸರು ಬಂದು ಇಬ್ಬರನ್ನ ಸ್ಪಾಟ್ ಅಲ್ಲೇ ಅರೆಸ್ಟ್ ಮಾಡಿದ್ರು. BLO ಫಕೀರಪ್ಪ ಮೇಲೆ ಹಲ್ಲೆ ಕೇಸ್ನ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೇವೆ. FIR ಕೂಡ ಆಗಿದೆ ಅಂತ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಇನ್ನು ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಪೂರ್ವ ವಿಭಾಗ DCP ವಿಕ್ರಮ್ ಅಮಟೆ ತಿಳಿಸಿದ್ದಾರೆ. ಎಂಟ್ರಿ ಮಾಡಬೇಕು, ನಾವು ಹೇಳಿದ್ದೇವೆ ಇಲ್ಲಿ ಮಾತ್ರ ಬೇರೆ ಫಾರ್ಮ್ ಬರ್ಸಿಸ್ಕೊಡ್ತೀವಿ ಅಂತ ಹೇಳುವಾಗ ಅದು ಸ್ವಲ್ಪ ಮಾತುಕತೆ ಆಯಿತು. ಬಟ್ ನಡೀತಾ FIR ಎಂಟ್ರಿ ಮಾಡಬೇಕು, ನಾವು ಹೇಳಿದ್ದೇವೆ ಇಲ್ಲಿ ಮಾತ್ರ ಬೇರೆ ಫಾರ್ಮ್ ಬರ್ಸಿಸ್ಕೊಡ್ತೀವಿ ಅಂತ ಹೇಳುವಾಗ ಅದು ಸ್ವಲ್ಪ ಮಾತುಕತೆ ಆಯಿತು. ಬಟ್ ನಡೀತಾ FIR ಅವರು ಆ ಏರಿಯಾದಲ್ಲಿ ಇರ್ತಕ್ಕಂಥವ್ರಲ್ಲ, ಬೇರೆ ಏರಿಯಾದವರು, ಜಯನಗರದವರು, ಎಲ್ಲಿಯವರು ಅಂತ ಹೇಳ್ತಾರೆ. ಸೊ ದಟ್ ಹ್ಯಾಸ್ ಟು ಬಿ ವೆರಿಫೈಡ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಅದು ಇಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸೊ ಅವರು ಆ ಏರಿಯಾದವ್ರು ಅಲ್ಲ ಅಂತ ಇವರೇ ಕಂಪ್ಲೇಂಟಲ್ಲಿ ಹೇಳ್ತಾರೆ. ದಟ್ ಹ್ಯಾಸ್ ಟು ಬಿ ವೆರಿಫೈಡ್. ಮತ್ತು ಜಯನಗರದವರು ಅಂತ ಹೇಳ್ತಾರೆ. ಈಗ ಅದನ್ನು ಆ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಇಲ್ಲಿ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅವರು ಜಯನಗರದವರು ಅಂತೇಳಿ. ಸೊ ಇಲ್ಲಿ ಅವರೇ ಅಂತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ಸೊ ಅದಕ್ಕೆ ಬಗ್ಗೆ ಮತ್ತೆ ಬೇರೆ ಯಾರಿದ್ರು ಮತ್ತು ಅವ್ರದ್ದೇನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಇನ್ವೆಸ್ಟಿಗೇಷನಲ್ಲಿ ತರ್ತೀವಿ. ಈ ಕಂಪ್ಲೇಂಟ್ ಡಿಜೆ ಹಳ್ಳಿಯಲ್ಲಿ BLO ಫಕೀರಪ್ಪ ಮೇಲೆ ಹಲ್ಲೆ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಸ್ಥಳೀಯ ಶಾಸಕರಿಂದ ಪ್ರಯತ್ನ. ಬೆಂಗಳೂರು ಉತ್ತರ BJP ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡಿದಿದ್ರೆ ಅರೆಸ್ಟೇ ಆಗ್ತಾ ಇರಲಿಲ್ಲ. ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಎಸ್ ಹರೀಶ್ ಆರೋಪ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ SIRಗೆ ಸೇರಿಸಲ್ಲ ಅಂದಿದ್ದಕ್ಕೆ, ಬಾಂಗ್ಲಾದೇಶಿಯರನ್ನ SIRಗೆ ಸೇರಿಸಲ್ಲ ಅಂದಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಅಂತ ಇವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಹೊಡೆದವರನ್ನ ಬಿಟ್ಟು ಬೇರೆಯವರನ್ನ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ ಹರೀಶ್. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೂ ಕೂಡ BJP ಆಕ್ರೋಶವನ್ನು ವ್ಯಕ್ತಪಡಿಸಿದೆ.
ಪುಲಿಕೇಶಿ ನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ DJ ಹಳ್ಳಿ ವಾರ್ಡಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂಥ ರೋಡು. ಮತ್ತು ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟನ್ನು ಮಾಡಿದ್ದಾರೆ GBAಯಿಂದ. ಆ ಒಂದು ಅಧಿಕಾರಿನ ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆದು ಮಾರಣಾಂತಿಕ ಹಲೆ ಮಾಡಿ 7-8 ಜನ ಮುಸಲ್ಮಾನರು ಯಾಕೆ ಹಲೆ ಮಾಡಿದ್ರು ಅಂದರೆ ಅವರು ಅಲ್ಲಿರೋ ಅಂಥ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ ಪಾಕಿಸ್ತಾನಿಗಳನ್ನ ಸೇರ್ಸೋಕ್ಕೆ ಒತ್ತಾಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸೋಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ ದಾಖಲೆ ಇಲ್ಲ ಅಂತ ಹೇಳಿದ್ದಕ್ಕೆ ಅವನ್ನ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಕೀರಪ್ಪ ಮೇಲೆ ಹಲ್ಲೆ ಮಾಡಲಾಗಿದೆ, ಇಬ್ಬರನ್ನ ಬಂಧನ ಮಾಡಲಾಗಿದೆಯಲ್ಲ, FIR ಕೂಡ ದಾಖಲಾದಂಥ ಹಿನ್ನೆಲೆಯಲ್ಲಿ ಬಂಧನ ಕೂಡ ಆಗಿದೆ. ಅವ್ರ ಮೇಲೆ ಹಾಕಿರುವಂಥ ಸೆಕ್ಷನ್ಗಳು ತುಂಬಾ ಸೀರಿಯಸ್ ಆಗಿದೆಯಾ ಅಥವಾ ಸುಮ್ಮನೆ ಏನೋ ಬಂಧನ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಂಧನ ಆಗಿದೆಯಾ? ಏನು ಒಂದ್ ಕಡೆ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು ಹಲ್ಲೆ ಮಾಡಿದಂಥವರೇ ಬೇರೆ, ಅರೆಸ್ಟ್ ಮಾಡಿರುವಂಥವರೇ ಬೇರೆ ಅಂತ, ಹಂಗೇನಾದ್ರೂ ಆಗಿದೆಯಾ? ಪೃಥ್ವಿ, ಈಗಾಗಲೇ ಈ ಒಂದು ಘಟನೆ ಬಗ್ಗೆ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು ಕೂಡ ಯಾರಬ್ ಮತ್ತೆ ದಸ್ತಗಿರಿ ಎಂಬ ಇಬ್ಬರು ಯುವಕರನ್ನ ಅರೆಸ್ಟ್ ಕೂಡ ಮಾಡಿ ಅವರನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ದಸ್ತಗಿರಿ ಏನಿದ್ದಾನೆ ಈತನೇ ಒಂದು ಪ್ರಮುಖ ಆರೋಪಿ ಕೂಡ ಅಂತ ಹೇಳಿ ಗೊತ್ತಾಗಿರೋದು. ಯಾಕಂದ್ರೆ ಈತನಿಗೆ ಸೇರಿದಂತ SIR ಫಾರಂ ಅನ್ನ ಆತ ಒಂದು ಕೇಳಿ ಅಧಿಕಾರಿಗಳ ಮೇಲೆ ಒಂದು ದರ್ಪವನ್ನು ಕೂಡ ತೋರಿರೋದು. ಆದ್ರೆ ಆತ ಮೂಲತಃ ಏನು ಜಯನಗರಕ್ಕೆ ಶಿಫ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಅಧಿಕಾರಿಗಳಿಗೆ ಸಿಗುತ್ತೆ. ಆದ್ರಿಂದ ಅಲ್ಲಿ ಅದನ್ನ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ ನಂತರ ನಾಳೆ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಥವಾ SIR ಫಾರ್ಮ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೂ ಕೂಡ ಆತ ಏಕಾಏಕಿ ಅಧಿಕಾರಿಗಳ ಮಾತನ್ನ ಕೇಳದೆ ಅವ್ರ ಮೇಲೆ ಹಲ್ಲೆ ಕೂಡ ಮಾಡಿರೋದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಒಂದು ಸರ್ಕಾರದ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದು ಮತ್ತೆ ಅಧಿಕಾರಿಗಳ ಮೇಲೆ ಹಲ್ಲೆ ಸೇರಿದಂತೆ ಅವ್ರ ಮೇಲೆ ಒಂದು ಗುಂಪು ಕಟ್ಕೊಂಡು ಹಲ್ಲೆ ಮಾಡಿರುವಂತದ್ದು ಕೂಡ ಈಗ ಆಗಿರೋದು. ಅದರಿಂದ 3 ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪೊಲೀಸರು ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಆ ಒಂದು ದಸ್ತಗಿರಿ ಏನಿದ್ರೆ ಆತ ಮತ್ತೊಂದು ಗುಂಪನ್ನು ಕೂಡ ಕಟ್ಕೊಂಡು ಬಂದು ಒಂದು ಹಲ್ಲೆಯನ್ನು ಕೂಡ ಮಾಡಿದ್ದ ಅಂತೇಳಿ ಒಂದು ವಿಚಾರ ಇದೆ. ಅಲ್ಲಿ ಸುಮಾರು 3-4 ಮಂದಿ ಸೇರಿ ಒಂದು ಗಲಾಟೆ ಕೂಡ ಮಾಡಿರೋದು. ಅದರಿಂದ ಇನ್ನೂ ಕೆಲವರು ಕೂಡ ಅಬ್ಸ್ಕೆಂಡ್ ಆಗಿದ್ದು ಅವರನ್ನ ಪತ್ತೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಆ ಒಂದು ಗಲಾಟೆ ಸಮಯದಲ್ಲಿ ಒಬ್ಬ ಅಪರಾಧ ಹಿನ್ನೆಲೆ ಇದ್ದಂತ ಏನು ಆರೋಪಿ ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದ. ಆತ ಕೂಡ ತನ್ನ ಮೇಲೆ ಒಂದು 307 ಕೇಸ್ ಇದೆ, ನಾನು ಯಾರು ಗೊತ್ತಾ ಅಂತೇಳಿ ಒಂದು ಆವಾಜ್ ಕೂಡ ಹಾಕಿರ್ತಾನೆ. ಅದರಿಂದ ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಈಗ ದಸ್ತಗೀರ್ ಮತ್ತೆ ಯಾರಬ್ಬ ಎಂಬ ಇಬ್ಬರು ಯುವಕರನ್ನ ಅರೆಸ್ಟ್ ಮಾಡಿ ಅವರನ್ನು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.